Hello friends, welcome to my YouTube channel. Myself Ullas, student of ICCA Interface College of Computer Application in Davangere. Today we will discuss about the what is nested loop. ಏನಂದ್ರೆ ನೆಸ್ಟೆಡ್ ಲೂಪ್ ಅಂದ್ರೆ ಏನು, ಹೆಂಗ್ ವರ್ಕ್ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ನಲ್ಲಿ. ಏನಂದ್ರೆ ನೆಸ್ಟೆಡ್ ಲೂಪ್ ಸಿಂಪಲ್ ಆಗಿ ನಾನು ನಿಮ್ಗೆ ಜನರಲ್ ಆಗಿ ಹೇಳ್ತೀನಿ. ಹೆಂಗಂದ್ರೆ ನೆಸ್ಟೆಡ್ ಲೂಪ್ ಅಂದ್ರೆ ಲೂಪ್ನೊಳಗೆ ಮತ್ತೊಂದು ಲೂಪ್ ನಮ್ಗೆ ಅಂದ್ರೆ ಇವಾಗ ಲೂಪ್ಸ್ ನಲ್ಲೇ ಮತ್ತೊಂದು ಲೂಪು ಇವಾಗ ಹೇಳ್ತೀನಿ ನೀಟಾಗಿ. ನೋಡ್ತಾ ಇರಬಹುದು ಇಲ್ಲಿ ಇನ್ ಸಿ ನೆಸ್ಟೆಡ್ ಲೂಪ್ಸ್ ಈಸ್ ಎ ಲೂಪ್ ಇನ್ಸೈಡ್ ಅನದರ್ ಲೂಪ್. ಅಂದ್ರೆ ಲೂಪ್ ನೆಸ್ಟೆಡ್ ಲೂಪ್ ಅನ್ನೋದು ಒಂದು ಲೂಪ್, ಮತ್ತೆ ಅದರಲ್ಲೂ ಮತ್ತೊಂದು ಲೂಪ್ ನಲ್ಲೇ ಮತ್ತೊಂದು ಲೂಪ್. ಓಕೆನಾ? ದಿ ಇನ್ನರ್ ಲೂಪ್ ಎಕ್ಸಿಕ್ಯೂಟ್ ಕಂಪ್ಲೀಟ್ಲಿ ಎವ್ರಿ ಟೈಮ್ ದ ಔಟರ್ ಲೂಪ್ ರನ್ಸ್ ಒನ್ಸ್. ಅಂದ್ರೆ ಇನ್ನರ್ ಲೂಪ್ ಎವ್ರಿ ಟೈಮ್ ರನ್ ಆಗುತ್ತೆ. ಓಕೆನಾ? ಔಟರ್ ಲೂಪ್ ಏನಿರುತ್ತಲ್ಲ ಒನ್ಸ್. ಅಂದ್ರೆ ಯಾವ ತರ ನಾನು ನಿಮ್ಗೆ ಪ್ರೋಗ್ರಾಮ್ ಅಲ್ಲಿ ಇನ್ನೂ ನೀಟಾಗಿ ಹೇಳ್ತೀನಿ. ಪ್ರೋಗ್ರಾಮ್ ಮಾಡಿದೀನಿ ಅದರಲ್ಲಿ ಹೇಳ್ತೀನಿ ನೀಟಾಗಿ. ಇವಾಗ ಒಂದ್ ಲೂಪ್ ಇರುತ್ತೆ. ಹೆಂಗಂದ್ರೆ ಇನ್ನರ್ ಲೂಪ್ ಎಕ್ಸಿಟ್ ಆಗೋದು ಎವ್ರಿ ಟೈಮ್. ಅಂದ್ರೆ ನಾವು ಕೊಟ್ಟಿರೋ ನಂಬರ್ ಎಷ್ಟಲ್ಲಿ ಕೊಟ್ಟಿರ್ತೀವೋ ಎಕ್ಸಿಟ್ ಆಗೋಕೆ ಅಷ್ಟ್ ಟೈಮ್ ಎವ್ರಿ ಟೈಮ್ ಆಗ್ತಾ ಇರುತ್ತೆ. ಈ ಔಟರ್ ಲೂಪ್ ಏನಿರುತ್ತೆ ಒನ್ಸ್ ಅಂದ್ರೆ ಒಂದ್ಸಲಿ ಅದು ಮೇಲ್ ಬಂದ್ಬಿಟ್ಟು ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಇನ್ನು ಡೆಪ್ತ್ ಆಗಿ ಅಲ್ಲಿ ಹೇಳ್ತೀನಿ ನೀಟಾಗಿ. ನೆಸ್ಟೆಡ್ ಲೂಪ್ ಆರ್ ಕಾಮನ್ಲಿ ಯೂಸ್ಡ್ ಟು ವೆನ್ ಯು ನೀಡ್ ಟು ವರ್ಕ್ ವಿತ್ ಮಲ್ಟಿ ಡಿಸಿಪ್ಲಿನರಿ ಡೇಟಾ ಸ್ಟ್ರಕ್ಚರ್ ಆರ್ ನೀಡ್ ಟು ರೆಸ್ಪೆಕ್ಟ್ ಎ ಸೆಟ್ ಆಫ್ ಆಪರೇಷನ್ಸ್ ಮಲ್ಟಿಪಲ್ ಟೈಮ್ಸ್ ವಿತ್ ಇನ್ ಅನದರ್ ಸೆಟ್. ಅಂದ್ರೆ ಇವಾಗ ನೀವು ಒಂದು ಅಂದ್ರೆ ಬೇರೆ ಬೇರೆ ತರ ಲೂಪ್ಸ್ ನ ಅಂದ್ರೆ ಬೇರೆ ಬೇರೆ ತರ ಪ್ರೋಗ್ರಾಮ್ಸ್ ನ ಒಂದ್ರಲ್ಲೇ ಇದನ್ನ ಮಾಡ್ಕೋಬಹುದು. ಯಾವ ರೀತಿ ಅಂದ್ರೆ ಇವಾಗ ಸಪೋಸ್ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ ಅಂದ್ರೆ ಇವಾಗ ನಂಬರ್ಸ್ ನ ತಗೊಳ್ಳೋದಾದ್ರೆ 1 ರಿಂದ 10 ಒಂದ್ ರೋ ನಲ್ಲಿ, ಮತ್ತೆ 11 ಇಂದ 20 ವರೆಗೂ ಇನ್ನೊಂದು ರೋ ನಲ್ಲಿ, ಮತ್ತೆ 21 ಇಂದ 30 ಇನ್ನೊಂದು ರೋ ನಲ್ಲಿ. ನಿಮ್ಗೆ ಎಷ್ಟು ತನಕ ಬೇಕು, ನೀವು ಎಷ್ಟು ಬೇಕು ಅನ್ನೋದನ್ನ ಅಲ್ಲಿ ಲೂಪ್ಸ್ ನಲ್ಲಿ ನೀವು ಹಾಕೊಂಡು ನೆಕ್ಸ್ಟೆಡ್ ಲೂಪ್ ನಲ್ಲಿ ಎಷ್ಟು ಹಾಕಂತೀರಾ ಅಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಇವಾಗ ನಾನು ನಿಮಗೆ ಸಿಂಟ್ಯಾಕ್ಸ್ ತೋರಿಸ್ತೀನಿ ಇದ್ರದ್ದು. ನೋಡ್ತಾ ಇರ್ಬೋದು ನೀವು ನೆಕ್ಸ್ಟೆಡ್ ಲೂಪ್ ನ ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಇವಾಗ ಸಪೋಸ್ ನೀವು ಇಲ್ಲಿ ನಾನು ಫಾರ್ ತಗೊಂಡಿದ್ದೀನಿ. ನೀವು ಫಾರ್ ಲೂಪೇ ತಗೋಬೇಕಂತ ಏನಿಲ್ಲ. ನಿಮ್ಗೆ ಬೇಕಾಗಿರೋ ವೈಲ್ ಲೂಪ್ ತಗೋಬಹುದು, ಡು ವೈಲ್ ತಗೋಬಹುದು. ಓಕೆನಾ? ಲೂಪ್ಸ್ ನಲ್ಲಿರೋ ಯಾವುದೇ ಟೈಪ್ಸ್ ಇದಾವಲ್ಲ, ಯಾವ ಲೂಪ್ ಬೇಕಾದ್ರೂ ನೀವು ಎಕ್ಸಿಕ್ಯೂಟ್ ಮಾಡಬಹುದು. ಓಕೆ, ಈ ಸಪೋಸ್ ಫಾರ್ ಲೂಪೇ ತಗೋಬೇಕಂತ ಏನಿಲ್ಲ, ನಿಮ್ಗೆ ಬೇಕಾಗಿರೋ ಲೂಪ್ ತಗೊಳ್ಳಿ. ನಾನು ಫಾರ್ ತಗೊಂಡಿದ್ದೀನಿ, ನೀವು ವೈಲ್ ತಗೋಬಹುದು, ಡು ವೈಲು ತಗೋಬಹುದು. ಚಾಯ್ಸ್ ಇಸ್ ಯುವರ್ಸ್. ಯಾವ ರೀತಿ ಬೇಕೋ ನೀವು ತಗೋಬಹುದು. ಓಕೆನಾ? ನಾನು ಫಾರ್ ಲೂಪ್ ತಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಇನ್ಶುಲೈಸೇಷನ್ ಮಾಡ್ತೀವಿ ನಾವು ಏನು ಅನ್ನೋದನ್ನ, ಮತ್ತೆ ಕಂಡೀಷನ್, ಅದ್ರ ಕಂಡೀಷನ್ ಏನಿರುತ್ತೋ ಅದನ್ನ ಕಂಡೀಷನ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ಕ್ರಿಮೆಂಟ್, ಅದ್ರ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ? ಫಾರ್ ಲೂಪ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲೇ ಇನ್ಕ್ರಿಮೆಂಟ್ ಆಗುತ್ತೆ. ವೈಲ್ ತಗೊಂಡಿದ್ರೆ ಕೆಳಗಡೆ ಬಂದು ಇನ್ಕ್ರಿಮೆಂಟ್ ಆಗಿರೋದು. ಓಕೆ, ಐ ಹೋಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿನಿ. ಓಕೆನಾ? ನೆಕ್ಸ್ಟೆಡ್ ಲೂಪ್ ನಲ್ಲೂ ಆದ್ರೂ ಅಷ್ಟೇ. ಇನ್ಸುಲೈಸೇಷನ್ ಫಸ್ಟ್, ನೆಕ್ಸ್ಟ್ ಬಂದ್ಬಿಟ್ಟು ಕಂಡೀಷನ್ ಏನಿರುತ್ತೆ ಅದ್ರ ಕಂಡೀಷನ್, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಕ್ರಿಮೆಂಟ್, ನಾವೇನು ಇದು ಕೊಟ್ಟಿರ್ತೀವಲ್ಲ ಅದ್ರ ಇನ್ಕ್ರಿಮೆಂಟ್ ಆಗುತ್ತೆ. ಓಕೆ, ನಾನು ಇವಾಗ ನಿಮ್ಗೆ ಪ್ರೋಗ್ರಾಮೆಟಿಕ್ಲಿ ತೋರಿಸ್ತೀನಿ. ನಾನು ಒಂದು ಕೋಡ್ ಬರ್ದಿದ್ದೀನಿ. ಕೋಡ್ ಮುಖಾಂತರ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಕ ಟ್ರೈ ಮಾಡ್ತೀನಿ. ಓಕೆನಾ? ನೋಡ್ತಾ ಇರ್ಬೋದು ಇಲ್ಲಿ ಕೋಡ್ ಬರ್ದಿದ್ದೀನಿ. ಓಕೆ, ಡೇಟಾ ಟೈಪ್ ಕೊಟ್ಟಿದ್ದೀನಿ, ಫಾರ್ ಲೂಪ್ ಹಾಕಿದ್ದೀನಿ. ಓಕೆನಾ? ಇನ್ಸುಲೈಸೇಷನ್ ಮಾಡಿದ್ದೀನಿ, ಮತ್ತೆ ಕಂಡೀಷನ್ ನಮ್ಗೆ ಎಷ್ಟು ಬೇಕು ಅನ್ನೋದನ್ನ ಕಂಡೀಷನ್ ಹಾಕಿದ್ದೀನಿ. ಓಕೆ, ಇನ್ಕ್ರಿಮೆಂಟ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಮತ್ತೊಂದು ಫ್ಲವರ್ ಬಕೆಟ್ ಓಪನ್ ಮಾಡ್ಕೊಂಡ್ಬಿಟ್ಟು ನಾನು ಮತ್ತೊಂದು ನೆಕ್ಸ್ಟೆಡ್ ಲೂಪ್ ಓಪನ್ ಮಾಡ್ಕೊಂಡ್ಬಿಟ್ಟು ಓಕೆನಾ, ಅದರಲ್ಲಿ ಇನ್ಸುಲೈಸೇಷನ್, ಕಂಡೀಷನ್ ಮತ್ತೆ ಇನ್ಕ್ರಿಮೆಂಟ್. ಓಕೆ, ನಾನು ಪ್ರಿಂಟ್ ಮಾಡ್ತಿದ್ದೀನಿ. ಇವಾಗ ಇದನ್ನ ರನ್ ಮಾಡಿ ತೋರಿಸ್ತೀನಿ ಯಾವ ತರ ರನ್ ಆಗುತ್ತೆ ಅಂತ. ಓಕೆ, ನೀವು ನೋಡ್ಬೋದು. ನಾನು ಒಂದ್ ಸೆಕೆಂಡ್ ಇಲ್ಲಿ ವಾಪಸ್ ಬನ್ನಿ, ನಾನು ಹೇಳ್ತೀನಿ ನಿಮ್ಗೆ. ಇಲ್ಲಿ 10 ಕೊಟ್ಟಿದ್ದೀನಿ. ಓಕೆ, ಇವಾಗ ನಾನು
ಇಲ್ಲಿ 1ರಿಂದ ಹಿಡಿದು 10 ವರೆಗೂ ನನಗೆ ಮಲ್ಟಿಪಲ್ ಟೇಬಲ್ಸ್, ನಾನು ಟೇಬಲ್ಸ್ ಪ್ರಿಂಟ್ ಮಾಡ್ತಿದ್ದೀನಿ. ಓಕೆನಾ? ಟೇಬಲ್ಸ್ ಪ್ರಿಂಟ್ ಮಾಡ್ತಿರೋದ್ರಿಂದ ಮಲ್ಟಿಪಲ್ ಟೇಬಲ್ಸ್ 1ರಿಂದ ಇಲ್ಲಿ ನೋಡ್ಬಿಟ್ಟು ನೀವು ನೋಡ್ಬೋದು 1ರಿಂದ 10 ವರೆಗೂ ಟೇಬಲ್ಸ್ ಪ್ರಿಂಟ್ ಆಗ್ಲಿ ಅಂತ ಹೇಳಿದಿನ. ಓಕೆ, ಮತ್ತೆ 1ರಿಂದ 5ನೇ ಫಿಫ್ತ್ ಟೇಬಲ್ ಸಪೋಸ್ ಇಲ್ಲಿ ನಾನು ಇಲ್ಲಿ ಬಂದ್ಬಿಟ್ಟು 5 ಕೊಡ್ತೀನಿ, ಇಲ್ಲಿ 10 ಕೊಡ್ತೀನಿ ಅನ್ಕೊಳ್ಳಿ. ಓಕೆನಾ? ಸ್ಟಾಪ್ ಮಾಡಿ, ರನ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು 5 ವರೆಗೂ ಅಷ್ಟೇ ಪ್ರಿಂಟ್ ಆಗಿದೆ. ಎಲ್ಲಿ 10 ಟೇಬಲ್ಸ್ 10th ವರೆಗೂ 5 ಮಟ ಅಷ್ಟೇ ಪ್ರಿಂಟ್ ಆಗಿದೆ. ಓಕೆನಾ? ಇವಾಗ ಸಪೋಸ್ ನಾನು ಇಲ್ಲಿ ಬಂದ್ಬಿಟ್ಟು 10 ಕೊಟ್ಬಿಟ್ಟು ಇಲ್ಲಿ 5 ಕೊಡ್ತಿದ್ದೀನಾ? ಓಕೆ, ನೋಡಿ 1ರಿಂದ ಹಿಡಿದು 5th ಟೇಬಲ್ ವರೆಗೂ ಪ್ರಿಂಟ್ ಆಗಿದೆ. ಎಲ್ಲಿ 1ನಿಂದ ಹಿಡಿದು 10 ವರೆಗೂ 1 1 ಜಾ 1 2 ಜಾ 1 3 ಜಾ 1 4 ಜಾ 1 5 ಜಾ 1 7 ಜಾ 1 8 ಜಾ 1 9 ಜಾ 1 10 ಜಾ. ಓಕೆ, ಹಂಗೆ 2 2 ಜಾ 2 ಟೇಬಲ್, 3 ಟೇಬಲ್, 4th ಟೇಬಲ್, ನೆಕ್ಸ್ಟ್ ಬಂದ್ಬಿಟ್ಟು 5th ಟೇಬಲ್. ನಾನು ಕೊಟ್ಟಿರೋದು ಅಲ್ಲಿವರೆಗೂ ಕೊಟ್ಟಿದ್ದೀನಿ, ಅದಕ್ಕೆ 5th ವರೆಗೂ ಪ್ರಿಂಟ್ ಆಗಿದೆ. ಓಕೆ, ಬೇಕಾದ್ರೆ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.